ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಗೌರಿಬಿದನೂರು ತಾಲೂಕು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಮುಹೂರ್ತ ಫಿಕ್ಸ್. ಗರಿಗೆದರಿದ ಹಳ್ಳಿ ರಾಜಕೀಯ. ಸಚಿವ ಸಂಪುಟದಲ್ಲಿ ಮಹತ್ವದ ತೀರ್ಮಾನ. ಕಳೆದ 4-5 ವರ್ಷಗಳಿಂದ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆ ನಡೆದಿರಲಿಲ್ಲ. ಜೊತೆಗೆ ನಗರ ಸ್ಥಳೀಯ ಸಂಸ್ಥೆಗಳ ಗ್ರಾಮ ಪಂಚಾಯಿತಿಗಳ ಅವಧಿ ಮುಗಿದಿದ್ದು, ಅವಧಿಯು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯತ್ ಚುನಾವಣೆ ವಿಳಂಬದ ಪ್ರಕರಣ ನ್ಯಾಯಾಲಯದಲ್ಲಿದ್ದು ತ್ವರಿತಗತಿಯಲ್ಲಿ ಚುನಾವಣೆ ನಡೆಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ನ್ಯಾಯಾಲಯವು ತಿಳಿಸಿತ್ತು. ಈ ಸಂಬಂಧ 2026ರ ಏಪ್ರಿಲ್ನಲ್ಲಿ ನಡೆಸಲು ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳಲು ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ. ಸಚಿವ ಸಂಪುಟ ಏಪ್ರಿಲ್ನಲ್ಲಿ ನಡೆಸಲು ತೀರ್ಮಾನಿಸಿದ ನಂತರ ಗೌರಿಬಿದನೂರು ತಾಲೂಕಿನಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. 5 ಜಿಲ್ಲಾ ಪಂಚಾಯತ್, 30 ಗ್ರಾಮ ಪಂಚಾಯಿತಿ, 21 ತಾಲೂಕು ಪಂಚಾಯಿತಿ, 31 ನಗರಸಭಾ ವಾರ್ಡ್ಗಳಲ್ಲಿ ರಾಜಕೀಯ ಚಟುವಟಿಕೆ ಜೋರಾಗ್ತಿದೆ. ತಾಲೂಕಿನಲ್ಲಿ ಪ್ರಬಲವಾಗಿರುವ ಕೆಎಚ್ ಪುಟ್ಟಸ್ವಾಮಿಗೌಡ ಬಣ ಹಾಗೂ ಎನ್ಎಚ್ ಶಿವಶಂಕರರೆಡ್ಡಿಯ ರಾಜಕೀಯ ಕಾರ್ಯತಂತ್ರ ರೂಪಿಸಲು ಆರಂಭಿಸಿವೆ. ಗ್ರಾಮೀಣ ಭಾಗದಲ್ಲಿ ಪಕ್ಷ ಬಲಪಡಿಸುವ ನಿಟ್ಟಿನಲ್ಲಿ ಗೌರಿಬಿದನೂರು ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿಗೌಡ ಹಾಗೂ ಕಾಂಗ್ರೆಸ್ ಮಾಜಿ ಸಚಿವ ಎನ್ಎಚ್ ಶಿವಶಂಕರರೆಡ್ಡಿ ಹಳ್ಳಿಗಳಲ್ಲಿ ಬೀಡು ಬಿಟ್ಟಿದ್ದು, ಇಬ್ಬರ ನಡುವೆ ಪ್ರತಿಷ್ಠೆಯ ಹಾಗೂ ಅಸ್ತಿತ್ವದ ಚುನಾವಣೆಗಳಾಗಿ ರೂಪುಗೊಳಿಸಲಾಗುತ್ತಿದೆ. ಕಾಂಗ್ರೆಸ್ನಲ್ಲಿದ್ದ ಪ್ರಮುಖ ಮುಖಂಡರು ಒಬ್ಬೊಬ್ಬರಾಗಿ ಪುಟ್ಟಸ್ವಾಮಿಗೌಡರ ಬಣ ಸೇರ್ತಿದ್ದಾರೆ. ದೃಢವಾದ ಆಡಳಿತ, ಶಕ್ತಿಶಾಲಿ ಕಾರ್ಯಕರ್ತರ ಪಡೆ, ಯಾರಿಂದ ಏನನ್ನು ಅಪೇಕ್ಷಿಸದೆ ಅಭಿವೃದ್ಧಿಯತ್ತ ಸಾಗ್ತಿರೋರು ಪುಟ್ಟಸ್ವಾಮಿಗೌಡರು. ಮುಂದಿನ ದಿನಗಳಲ್ಲಿ ಬರುವ ಚುನಾವಣೆಗಳನ್ನು ಎದುರಿಸಲು ದೊಡ್ಡ ಮಟ್ಟದ ಕಾರ್ಯತಂತ್ರವನ್ನು ರೂಪಿಸುತ್ತಿದ್ದಾರೆ. ಯಾವುದನ್ನು ಲೆಕ್ಕಿಸದೆ ರಾಜಕೀಯ ಅನುಭವ, ತಾಲೂಕಿನ ಜನರೊಂದಿಗೆ ನಿಕಟ ಸಂಬಂಧ, ತಾಲೂಕಿನಲ್ಲಿ ಅವರ ಸಮಯದಲ್ಲಿ ಮಾಡಿದ ಅಭಿವೃದ್ಧಿ ಅಜೆಂಡಾ ಇಟ್ಟುಕೊಂಡು ಹಳ್ಳಿಗೂ ಎನ್ಎಚ್ ಶಿವಶಂಕರರೆಡ್ಡಿ ಅವರು ಕಾರ್ಯಕರ್ತರ ಸಭೆಯನ್ನು ಮಾಡುತ್ತಿದ್ದಾರೆ. ಪುಟ್ಟಸ್ವಾಮಿಗೌಡರ ಬಣದಲ್ಲಿ ಗುರುತಿಸಿಕೊಂಡಿದ್ದ ಕೆಲವು ಮುಖಂಡರು ಭಿನ್ನಾಭಿಪ್ರಾಯದಿಂದ ದೂರ ಉಳಿದಿದ್ದ ಕಾರ್ಯಕರ್ತರನ್ನು ಮತ್ತು ಮುಖಂಡರುಗಳನ್ನು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರಲು ಪ್ರಯತ್ನ ಪ್ರಾರಂಭಿಸಿದಂತೆ ಕಾಣುತ್ತಿದೆ. ಸ್ವಾಗತ್, ಗೌರಿಬಿದನೂರು, ಸುಮನ್ ಟಿವಿ.